ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಲಿಂಗಾಬುದಿ ಕೆರೆ ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡ್ತಿದ್ದೀನಿ. ಇದು ರಾಮಕೃಷ್ಣ ನಗರ, ಮೈಸೂರಲ್ಲಿದೆ. ಇದು ಎಂಟರ್ ಆದ ತಕ್ಷಣ ನಿಮ್ಮ ರೈಟ್ ಸೈಡಿಗೆ ರೋಸ್ ಗಾರ್ಡನ್ ಇದೆ. ರೋಸ್ ಗಾರ್ಡನಲ್ಲಿ ಫುಲ್ ಆಫ್ ಕಲರ್ಫುಲ್ ಫ್ಲವರ್ಸು ವೆಲ್ಕಮ್ ಮಾಡುತ್ತೆ. ತುಂಬ ಖುಷಿ ಆಗುತ್ತೆ ಈ ಥರ ಕಲರ್ಫುಲ್ ಫ್ಲವರ್ ನೋಡಿದ ತಕ್ಷಣ. ಮತ್ತು ಈ ಗಾರ್ಡನ್ನಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಬರ್ಬೋದು. ನೇಚರ್ ವಾಕ್ಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಇಲ್ಲಿ ಕಲರ್ಫುಲ್ ಫ್ಲವರ್ಸ್ ಎಲ್ಲ ನೋಡಾದ್ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ ಬ್ಯಾಂಬೂ ಟ್ರೀ, ಬೇರೆ ಬೇರೆ ಥರದ ಪ್ಲ್ಯಾಂಟ್ಸು ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ನೀವು ಒಂದು ವಾಕ್ ಹೋಗ್ತಾ ಇದ್ದರೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇದು 15 ಎಕರ್ ಲ್ಯಾಂಡಲ್ಲಿ ಬೊಟಾನಿಕಲ್ ಗಾರ್ಡನ್ ಮಾಡಿದ್ದಾರೆ. ಇಲ್ಲಿ ಇದು ಸ್ಪೆಷಾಲಿಟಿ ಏನಂದರೆ ಇಲ್ಲಿರೋ ಪ್ಲ್ಯಾಂಟ್ಸನ್ನ ಪ್ರಿಸರ್ವ್ ಮಾಡಿದ್ದಾರೆ ಮತ್ತು ಹೊಸ ಹೊಸ ಪ್ಲ್ಯಾಂಟ್ಸ್ನೆಲ್ಲ ನೆಟ್ಟಿದ್ದಾರೆ. ಇಲ್ಲಿರೋ ಪ್ಲ್ಯಾಂಟ್ಸ್ನ ಪ್ರಿಸರ್ವ್ ಮಾಡಿರೋದ್ರಿಂದ ಇದು ಆರ್ಟಿಫಿಷಿಯಲ್ ಅನ್ನೋ ಲುಕ್ ಅಷ್ಟು ಬರೋಲ್ಲ. ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ, ಮತ್ತು ತುಂಬ ಚೆನ್ನಾಗಿ ಪಾತ್ವೆ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಇದು ಕಂಪ್ಲೀಟ್ ಆದಮೇಲೆ ಮೇಲ್ಗಡೆಯಿಂದ ವ್ಯೂ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಲೇಕ್ ವ್ಯೂ ಮತ್ತು ಪಕ್ಕದಲ್ಲೇ ಇರೋ ಫಾರೆಸ್ಟ್ ಏರಿಯಾ ವ್ಯೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಹಕ್ಕಿಗಳು, ಕೀಟಗಳ ಗೂಡು ಎಲ್ಲ ಸಿಕ್ಕಿತ್ತು. ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಬಟರ್ಫ್ಲೈ ಪಾರ್ಕು, ಚಿಲ್ಡ್ರನ್ಸ್ ಪಾರ್ಕು. ಸ್ವಲ್ಪ ಬಿಸಿಲಿತ್ತು, ಬಟ್ ತುಂಬ ಗ್ರೀನ್ರಿ ಇದ್ದಿದ್ದರಿಂದ ತಣ್ಣ ಗಾಳಿ ಬೀಸ್ತಾಯಿತ್ತು, ಚೆನ್ನಾಗಿತ್ತು. ಇದೊಂದು ಬೆಸ್ಟ್ ಪ್ಲೇಸ್ ಅಂತ ನೇಚರ್ ಲವರ್ಸಿಗೆ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ನೇಚರ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಮಾಡ್ಬೋದು. ಎಲ್ಲ ತರಹದ ಪಕ್ಷಿಗಳು, ಬಟರ್ಫ್ಲೈಸು ಎಲ್ಲ ಸಿಗುತ್ತೆ. ನಾನು ಇಲ್ಲಿ ವಿಸಿಟ್ ಮಾಡಿದಾಗ ನನಗೆ ಪಿಕಾಕ್ ಸಿಕ್ಕಿತ್ತು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ನ ನೋಡಿದೆ. ಮತ್ತು ಹನಿ ಬೀ ಮತ್ತು ಚಿಟ್ಟೆಗಳು ಇಷ್ಟನ್ನು ನೋಡಿದೆ. ಇಲ್ಲಿ ನಡ್ಕೊಂಡು ಹೋಗುವಾಗ ಈ ಬಳ್ಳಿಗಳೆಲ್ಲ ಹಾಕಿದ್ದಾರೆ, ಅದನ್ನು ನೋಡಿದೆ, ಚೆನ್ನಾಗಿತ್ತು. ಆ ಬಳ್ಳಿಲೇ ಒಂದು ಚಪ್ರ ಥರ ಎಲ್ಲ ಪಾತ್ವೆ ರೆಡಿ ಆಗ್ತಾಯಿದೆ. ಅದು ಒಂಥರ ಕೂಲ್ ಎಫೆಕ್ಟ್ ಕೊಡುತ್ತೆ ಗ್ರೀನ್ರಿ ಮಧ್ಯೆ ಹೋಗ್ತಾಯಿದ್ರೆ. ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಮತ್ತು ಮಳೆ ಬಂದಿದ್ದು ನೆಕ್ಸ್ಟ್ ಡೇ ಹೋಗಿದ್ದರಿಂದ ಸ್ವಲ್ಪ ಕೆಸರೆಲ್ಲ ಇತ್ತು, ಅಂದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 15 ಎಕರ್ ಲ್ಯಾಂಡು. ಎಲ್ಲೂ ಸಹ ನನಗೆ ಪ್ಲಾಸ್ಟಿಕ್ ಏನೂ ಕಾಣಿಸ್ಲಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಶೋ ಪ್ಲ್ಯಾಂಟ್ಸು. ಇದು ಶೋ ಪ್ಲ್ಯಾಂಟ್ ಟ್ರೀ. ಇವಾಗ ರೀಸೆಂಟಾಗಿ 1 ಇಯರ್ ಬ್ಯಾಕ್ ಇನಾಗ್ರೇಟ್ ಆಗಿದ್ದರಿಂದ ಈ ಥರ ಇದೆ. ಇನ್ನು ಬೆಳೀತಾ ಚೆನ್ನಾಗಾಗುತ್ತೆ ಈ ಪಾರ್ಕು. ಈ ಪಾತ್ವೇಲಿ ನಡ್ಕೊಂಡು ಹೋಗ್ತಿದ್ರೆ ಈ ಲೈಟ್ ಗ್ರೀನ್ ಕಲರ್ ಶೋ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಥರದ ಮೆಡಿಸಿನಲ್ ಪ್ಲ್ಯಾಂಟ್ಸು ಎಲ್ಲ ಸಿಗುತ್ತೆ. ದಿಸ್ ಈಸ್ ದ ಫೇವ್ರೆಟ್ ಪಾರ್ಟ್. ಲೋಟಸ್ ಗಾರ್ಡನ್, ಲೋಟಸ್ ಪಾಂಡ್ ಇರೋದು ತುಂಬ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದರೆ ನಾವು ಮೈಸೂರಲ್ಲಿ ಇದ್ದೀವಿ ಅಂತಲೇ ಮರ್ತೋಗುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ. ಲೇಕ್ ವ್ಯೂ ಇದೆ, ಪಕ್ಕದಲ್ಲೇ ಲೋಟಸ್ ಪಾಂಡ್ ಇದೆ, ಚೆನ್ನಾಗಿತ್ತು ವಿಸಿಟ್ ಮಾಡಿದ್ದು. ನಾನು ಇಲ್ಲಿಗೆ ಲಿಂಗಾಬುದಿ ಕೆರೆಗೆ ಇಷ್ಟು ವರ್ಷದಲ್ಲಿ ಒಂದೇ ಸತಿ ವಿಸಿಟ್ ಮಾಡಿರೋದು. ಅದು ಕಾಲೇಜಿಂದ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದರು, ಕ್ಲಾಸ್ಮೇಟ್ಸ್ನ. ಇಲ್ಲೊಂದು ಗ್ರೀನ್ ಪಾತ್ವೆ ಇದೆ, ಅದು ಫೋಟೋಶೂಟಿಗೆಲ್ಲ ತುಂಬ ಒಳ್ಳೆ ಜಾಗ ಆಗಿದೆ ಇದು. ಅಲ್ಲಿ ವಾಕ್ ಮಾಡ್ತಿದ್ರೆ ಚೆನ್ನಾಗಿದೆ, ಫೋಟೋಶೂಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತು ದಸರಾ ಟೈಮಲ್ಲಿ ಇಲ್ಲಿ ಫ್ಲವರ್ ಶೋ ಕೂಡ ನಡೆಯುತ್ತೆ. ಮತ್ತು ಕ್ಯಾಕ್ಟಸ್ ಗಾರ್ಡನ್ ಮಾತ್ರ ಒಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಈ ಪಾರ್ಕ್ಗೆ. ಇಲ್ಲಿ ಸೈಂಟಿಫಿಕ್ ನೇಮ್ದು ಪ್ಲ್ಯಾಂಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಮತ್ತು ನಾವು ನೋಡ್ದಿರೋ ಥರ
ಡಿಫ್ರೆಂಟಾಗಿರೋ ಫ್ಲವರ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ತಿಳ್ಕೊಬೋದು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.